ರಾಜಕಾಲುವೆ ಕಾಮಗಾರಿ ಎಡವಟ್ಟಿಗೆ ಸ್ಥಳೀಯರಲ್ಲಿ ಹೆಚ್ಚಾದ ಆತಂಕ. ಸಣ್ಣ ನೀರಾವರಿ ಇಲಾಖೆಯ ಕರ್ಮಕಾಂಡಕ್ಕೆ ಬೇಸತ್ತ ಸಾರ್ವಜನಿಕರು. ಅರ್ಧಂಬರ್ಧ ಕಾಮಗಾರಿ ಹಿಂದಿರುವ ಸ್ಥಿತಿ ಕಾಣಿಯಾದರೂ ಏನು? ಗಟ್ರು ಮಾಡಿದ್ದೆ ಅದನ್ನ ಮಾಡಿದ್ದೆ ಅಂತಾರೆ. ನೋಡಿದ್ರೆ ಕಲಕ ನೀರೇನು ಬರಾಕತೈತಿ, ಆ ನೀರಿನಿಂದ ನಮ್ಮ ಮನೆ ಎಲ್ಲ ಜೋಳ ಇಡ್ತಾವ. ಎತ್ತನೆ ಅಂತ ನೀರ ಮನಿ ಒಳಗ ಪ್ರವೇಶ ಮಾಡಾಕತೈತಿ. ಮುಂದೆ ಗಾಡಿಗಳು ಏನೋ ಗಟ್ರ ಮೇಲೆ ಮನಿ ಕಟ್ಕೊಂಡಾರ ಅಂತಾರಲ್ರಿ ಅವ್ರು. ನಮ್ಮ ಮನ ಅದಾನ ನಮ್ಮಂತ್ರ ಏನೂ ಇಲ್ಲ, ನಾವ್ ತೆಗ್ಯಾಗ ರೆಡಿನ ಅದೇವಲ್ಲಿ. ಆದ್ರೆ ಅವ್ರ ಅಧಿಕಾರಿಗಳು ಅದನ್ನ ಮಾಡೋಲ್ಲ ಕೆಲಸ. ಇದೊಂದು ಕಾಮಗಾರಿ 100 ಅನುಮಾನಕ್ಕೆ ಹಲವು ಗೊಂದಲವನ್ನು ಎಡಮಾಡಿಕೊಟ್ಟಿದೆ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಜನಜೀವನ ಆತಂಕದಲ್ಲಿ ಜೀವನ ಸಾಗಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಇತಿಹಾಸ ಪ್ರಸಿದ್ಧ ಚೆನ್ನಮ್ಮನ ಕಿತ್ತೂರಿನಲ್ಲಿ. ಸಾರ್ವಜನಿಕರಿಗೆ ಇವರೆಲ್ಲ ಎಲ್ಲಾ ಗಟ್ರ ಮಾಡಿನೇ ಅದನ್ನ ಮಾಡಿನೇ ಅಂತಾರ. ಇದು ಗಟ್ರ ನೋಡಿದ್ರೆ ಅರ್ಧಕ್ ನಿಂತೈತ್ರಿ. ಅದು ಅದ್ ಕೇಳಿದ್ರೆ MIದವ್ರಿಗೆ ಕೇಳಿದ್ರೆ ನಮ್ ಕಾಂಟ್ರಾಕ್ಟ್ ಆಗಿದ್ದ ಇತ್ತು ಅಂತ ಹೇಳ್ತಾರ. ಅದ್ರ ಮುಂದಿನ ಗಟ್ರ ನಮಗ್ ಸ್ಯಾಂಕ್ಷನ್ ಆಗಿಲ್ಲ, ನಾವ್ ಮಾಡಂಗಿಲ್ಲ ಅಂತ ಹೇಳಿ ಕ್ಲಿಯರ್ ಆಗಿ ಹೋಗ್ಯಾರ. ಆಮೇಲೆ ಇದ್ದಿದ್ ಗಟ್ರನು ಮೊದಲು ಇದ್ದಿದ್ದು ಒಂದ್ ಸ್ವಲ್ಪ ನೀರ್ ಅಲ್ಲೇ ಬತ್ ಹೋಗ್ತಿರ್ತದ. ಅಟ್ಲೀಸ್ಟ್ ಅದನ್ನು ಹಾಳು ಮಾಡಿ ನೀರ್ ನಿಂದ್ರ ಮಾಡ್ಯಾರ. ದಿನಕ್ಕೊಂದು ಕ್ಷಣಕ್ಕೊಂದು ಉತ್ತರ ನೀಡುತ್ತಾ ಕಾಮಗಾರಿಯ ಪೂರ್ಣತೆಯ ವಿಳಂಬವನ್ನು ಮುಂದೂಡುತ್ತಿರುವ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ನಡೆಗೆ ಬೇಸತ್ತಿರುವ ಇಲ್ಲಿನ ಸ್ಥಳೀಯರು, ನಾಗರಿಕರು ಶೀಘ್ರವಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾಮಗಾರಿ ಪೂರ್ಣ ಮಾಡದಿದ್ದರೆ ಉಗ್ರ ಹೋರಾಟ ಮೂಲಕ ಸಣ್ಣ ನೀರಾವರಿ ಇಲಾಖೆಗೆ ಮುತ್ತಿಕ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಆಮೇಲೆ ನೀವು ಆ ಕಡೆ ನೋಡಿದ್ರ, ಆ ಕಡೆ ಎಂಟ್ರೆನ್ಸ್ ಲಿಂದ ನೋಡಿದ್ರ ಅಲ್ಲೂ ಎಂಡ್ ಐತ್ರಿ. ಅಲ್ಲೂ ನೀರ್ ಹೋಗಂಗಿಲ್ಲ, ಇಲ್ಲೂ ನೀರ್ ಹೋಗಂಗಿಲ್ಲ. ಸೆಂಟರ್ ಏನ್ ಮನೆಯವ್ರ ಅದಲ್ಲ, ನಮ್ದಂತ ನೀರ್ ಬೀಳಂಗಿಲ್ರಿ ಈ ಕಡೆ. ನಮ್ದು ಬರೀ ಈ ಕಡೆದಿಂದ ಬರೀ ಹೊಟ್ಲೋದ್ ನೀರ್ ಬೀಳ್ಬೋದು ಅಷ್ಟ ಈ ಸಿಂಟೆಕ್ಸ್. ಅದ್ ಬಿಟ್ರೆ ಇಲ್ಲ. ಈ ಹಿಂದ್ ಮನೆಗಳದ ಎಲ್ಲಾ ಪೈಪ್ಲೈನ್ ಕನೆಕ್ಷನ್ ಈ ಗಟ್ರಿಗೆ ಕೊಟ್ಬಿಟ್ರೆ. ಆಕ್ಚುಲಿ ಇದು ಗಟ್ರು ಅಲ್ಲ, ಇದು ರಾಜಕಾಲುವೆ. ಇದು ಬರೀ ನೀರ್ ಪಾಸ್ ಆಗಿ ಹೋಗಾಕ. ಬಟ್ ಹಿಂದ್ ಮನೆಯವ್ರು ಎಲ್ಲಾರು ಗಟ್ರ ಕನೆಕ್ಷನ್ ಕೊಟ್ಟಿಲ್ಲ, ಇದನ್ ಮಾಡ್ಯಾರ ಎಲ್ಲ ಅವ್ರ ಇದ್ರದೆಲ್ಲ. ಬಟ್ ಪ್ರಾಬ್ಲಮ್ ಏನಾಯ್ತು, ಇಲ್ಲಿ ಮುಂದ್ ನೋಡಿದ್ರ ಒಂದು ಸ್ವಲ್ಪ ಒಂದ್ ಹನಿ ಒಂದು ಡ್ರಾಪ್ ನೀರ್ ಹೋಗ್ಲಾರ್ದಂಗ ಆಗೈತ್ರಿ. ಇಂತದ್ದು ನಮ್ಮ ಮನೆಯೊಳಗ ಮಕ್ಕಳು, ಸಣ್ಣ ಮಕ್ಕಳು, ಈ 1 ವರ್ಷದ ಮಕ್ಕಳು, 1.5 ವರ್ಷದ ಮಕ್ಕಳು, 3 ತಿಂಗಳ ಕೂಸು ಐತಿ ನಮ್ಮ ಮನೆಗೆ. ಈಗ ಅಂತ ಕೂಸುಗಳಿಗೆ ಇಟ್ಕೊಂಡು ಇದೆಲ್ಲ ಇಂಥದ್ ಇಷ್ಟ ಹೊಲಸು ಇದನ್ ಮಾಡ್ಕೊಂಡ ಈ ಎನ್ವಿರಾನ್ಮೆಂಟ್ ಎಲ್ಲಾ ಹಾಳು ಮಾಡೈತ್ರಿ ಅಲ್ಲಿ. ಕರೆ ಹೇಳ್ಬೇಕಂತಂದ್ರ ಈ ಕಡೆ ನೀರ ಏನ್ ಈ ಕಲಕ ನೀರೇನು ಬರಾಕತೈತಿ, ಆ ನೀರಿನಿಂದ ನಮ್ಮ ಮನಿ ಎಲ್ಲಾ ಜೋಳ ಹಿಡ್ತಾವ. ಎತ್ತಾನೆ ಅಂತ ನೀರ ಮನಿ ಒಳಗ ಪ್ರವೇಶ ಮಾಡಾಕತೈತಿ. ಮುಂದ್ ಗಾಡಿಗಳು ಏನದು ನೆನದ್ ಏನ್ರ ಬಿದ್ರ MIದವ್ರಿಗೆ ಸಂಬಂಧಪಟ್ಟ ವಿಷಯ ಇದೆ, ಅವರ ಮಾಡಿಕೊಡ್ಬೇಕು. ಆಮೇಲೆ ಈಗ ಹಾವ ಪ್ರತಿಯೊಂದು ಕ್ರಿಮಿಗಳು ಬಂದೆಲ್ಲ ತಾಟ್ ಮೇಲೆ ಇರಾಕತ್ತಿದಾವ. ಅದನ್ನ ಯಾರು ಮಾಡೋರು? ಇದಕ್ ಸಂಬಂಧಪಟ್ಟಂಗ ಅಧಿಕಾರಿಗಳಿಗೆ ಏನಾರು ಹೇಳಿದ್ರ ನೀವು ಗ್ರಾಮಸ್ಥ? ಆಲ್ರೆಡಿ MIದವ್ರಿಗೆ 2 ಸಾರಿ ಏನಂತಾರ ಮಾಡಿಕೊಡ್ತೇವ್ರಿ, ಸ್ಯಾಂಕ್ಷನ್ ಆಗ್ಲಿ. ಹಿಂದಿನ ಮನೆಗಳು ಏನ ಕಲಕ ನೀರೇನ್ ಬರಾಕತ್ತಾವು, ಆ ನೀರ್ ಬಂದ್ ಮಾಡ್ರಿ. ನಾವ್ ಯಾಕೆ ಬಂದ್ ಮಾಡಕ್ ಆಗತ್ರಿ ಅದನ್ನ? ಎಲ್ಲಿ ಬರೀ 200 ಮೀಟರ್ ಮಾಡಿದಾರ, ಇನ್ನೂ 100 ಮೀಟರ್ ಐತಿ. 100 ಮೀಟರ್ ಕೆಲಸ ಆದಾಗ ನೀರ್ ಹೊರ ಹೋಗ್ತೈತಿ, ಮಟ್ಟ ನೀರ್ ಹೊರ ಹೋಗ್ತೈತಿ. ನಾವು MIದವ್ರಿಗೆ ಈಗಾಗಲೇ 2-3 ಸಾರಿ ಫೋನ್ ಹಚ್ಚಿ ಹೇಳಿದ್ರು. ಶಿಸ್ತು ಫೋನ್ ಹಚ್ಚಿದಾನ, ಜಂಗಟೇಶ್ ರಾಜು ಅವ್ರ ಫೋನ್ ಹಚ್ಚಿ ಹೇಳಿದಾರ. ಎಲ್ಲಾರು ಹಿಡಿದು ಅವ್ರಿಗೇನು ಅವ್ರೇನು ಕಿಮ್ಮತ್ ಕೊಟ್ಟಿಲ್ಲ. ಇಲ್ಲಿ ಸಂಭವಿಸುವ ಅನೇಕ ಅನಾಹುತಗಳಿಗೆ ನೇರವಾಗಿ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ಹೊಣೆ ಎಂದು ದೂರಿದ್ದಾರೆ.